ಜೂನ್ 29, 1969ರಂದು ಅಮೆರಿಕದ ನ್ಯೂಯಾರ್ಕ್ ನಗರದ ಗ್ರೀನ್ವಿಚ್ ಪ್ರದೇಶದಲ್ಲಿರುವ ಸ್ಟೋನ್ವಾಲ್ ಇನ್ ಬಾರ್ ಮೇಲೆ ಪೊಲೀಸರು ದಾಳಿ ನಡೆಸಿದರು. ಪೊಲೀಸರ ನಿರಂತರ ಕಿರುಕುಳದಿಂದ ಬೇಸತ್ತ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರು ಈ ದಾಳಿಗೆ ಪ್ರಬಲವಾಗಿ ಪ್ರತಿರೋಧಿಸಿದರು. ಈ ಘಟನೆ ಸ್ಟೋನ್ವಾಲ್ ದಂಗೆ ಎಂದು ಪ್ರಸಿದ್ಧಿ ಪಡೆದಿದ್ದು, ಜಗತ್ತಿನಾದ್ಯಂತ ಆಧುನಿಕ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಚಳುವಳಿಯ ಆರಂಭವೆಂದು ಪರಿಗಣಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಸಮುದಾಯ ಮತ್ತು ಬೆಂಬಲಿಗರು ಬ್ರೈಡ್ ಕಾರ್ಯಕ್ರಮಗಳನ್ನು ಆಯೋಜಿಸಿ ಮೆರವಣಿಗೆಯನ್ನ ನಡೆಸುತ್ತಿದ್ದು, ಚಿಕ್ಕಮಗಳೂರಿನಲ್ಲಿ 2ನೇ ಬಾರಿ ಸ್ವಾಭಿಮಾನ ನಡಿಗೆಯನ್ನ ಮಾರ್ಚ್ 11ರಂದು ಬೆಳಗ್ಗೆ 11 ಗಂಟೆಗೆ ಆಜಾದ್ ಪಾರ್ಕ್ನಿಂದ ಆರಂಭವಾಗಲಿದೆ ಎಂದು ಮೇಘಾ ಮಲ್ನಾಡ್ ತಿಳಿಸಿದರು. ಅದಕ್ಕೆ ಹೆಮ್ಮೆಯಿಂದ ನಡೆಯುತ್ತಿದ್ದೇವೆ ಎಂಬ ಒಂದು ಶೀರ್ಷಿಕೆಯೊಂದಿಗೆ ಕರ್ನಾಟಕ ಸ್ವಾಭಿಮಾನ ನಡಿಗೆ 2026 ಚಿಕ್ಕಮಗಳೂರು 11 ಮಾರ್ಚ್ 2026 ಬುಧವಾರ ಬೆಳಗ್ಗೆ 11 ಗಂಟೆಗೆ ಆಜಾದ್ ಪಾರ್ಕ್ನಿಂದ ನಡಿಗೆ ಆರಂಭವಾಗಿ 12:30ಕ್ಕೆ ಸರ್ಕಾರಿ ನೌಕರರ ಭವನ ಮೂಡಿಗೆರೆ ರಸ್ತೆಯಲ್ಲಿ ಸಾರ್ವಜನಿಕ ಸಭೆಯನ್ನು ನಾವು ಆಯೋಜಿಸಿದ್ದೇವೆ. ಏನು ಈ ಕಾರ್ಯಕ್ರಮ, ಏನಿದ್ರ ಉದ್ದೇಶ ಅಂದರೆ, ಜೂನ್ 29, 1969ರಂದು ಅಮೆರಿಕದ ನ್ಯೂಯಾರ್ಕ್ ನಗರದ ಗ್ರೀನ್ವಿಚ್ ಪ್ರದೇಶದಲ್ಲಿರುವ ಸ್ಟೋನ್ವಾಲ್ ಇನ್ ಬಾರ್ ಮೇಲೆ ಪೊಲೀಸರು ದಾಳಿ ನಡೆಸಿದರು. ಪೊಲೀಸರ ನಿರಂತರ ಕಿರುಕುಳದಿಂದ ಬೇಸತ್ತ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರು ಆ ದಾಳಿಗೆ ಪ್ರಬಲವಾಗಿ ಪ್ರತಿರೋಧಿಸಿದ್ದರು. ಈ ಘಟನೆಗೆ ಸ್ಟೋನ್ವಾಲ್ ದಂಗೆ ಎಂದು ಪ್ರಸಿದ್ಧಿ ಪಡೆದಿದ್ದು, ಜಗತ್ತಿನಾದ್ಯಂತ ಆಧುನಿಕ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಚಳುವಳಿಯ ಆರಂಭವೆಂದು ಪರಿಗಣಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಸಮುದಾಯ ಮತ್ತು ಬೆಂಬಲಿಗರು ಪ್ರೈಡ್ ಅಂದರೆ ಸ್ವಾಭಿಮಾನ ನಡಿಗೆ ಕಾರ್ಯಕ್ರಮವನ್ನು ಆಯೋಜಿಸಿ ಮೆರವಣಿಗೆಯನ್ನು ನಡೆಸುತ್ತಾರೆ. ಈ ವರ್ಷ ಚಿಕ್ಕಮಗಳೂರಿನಲ್ಲಿ 2ನೇ ಬಾರಿ ಸ್ವಾಭಿಮಾನ ನಡಿಗೆಯನ್ನು ಆಯೋಜಿಸುತ್ತಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸತತ ಹೋರಾಟದ ಫಲವಾಗಿ ಕಳೆದ ದಶಕದಲ್ಲಿ ಒಂದೇ ಲಿಂಗದ ವ್ಯಕ್ತಿಗಳ ನಡುವಿನ ಸಮ್ಮತಿಯ ಲೈಂಗಿಕ ವರ್ತನೆಯ ನಿರಪರಾಧೀಕರಣ, ಲಿಂಗತ್ವ ಅಲ್ಪಸಂಖ್ಯಾತರ ಲಿಂಗತ್ವ ಮತ್ತು ಹಕ್ಕುಗಳ ಮಾನ್ಯತೆ ಮತ್ತು ಕರ್ನಾಟಕದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ 1% ಮೀಸಲಾತಿ ಸೇರಿದಂತೆ ಪ್ರಮುಖ ಕಾನೂನು ಮತ್ತು ನೀತಿ ಬದಲಾವಣೆಗಳು ಸಂಭವಿಸಿವೆ. ಪ್ರಸ್ತುತ ರಾಜ್ಯ ಸರ್ಕಾರವು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಬಸ್ಗಳಲ್ಲಿ ಉಚಿತ ಪಯಣವನ್ನು ಒದಗಿಸುತ್ತಿದ್ದು, ಅವರನ್ನು ಗೃಹಲಕ್ಷ್ಮಿ ಯೋಜನೆಯಡಿ ಸೇರಿಸಿದೆ. ಜೊತೆಗೆ ರಾಜ್ಯದಲ್ಲಿರುವ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದವರ ಸರ್ವೆ ನಡೆಸಿ ಅಂಕಿ ಅಂಶಗಳನ್ನು ಬಿಡುಗಡೆ ಮಾಡಿದೆ. ಆದರೆ ಇತ್ತೀಚೆಗೆ ಮಂಡಿಸಲಾದ 2026-27ನೇ ಸಾಲಿನ ಕರ್ನಾಟಕ ರಾಜ್ಯ ಬಜೆಟ್ನಲ್ಲಿ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಯಾವುದೇ ಹೊಸ ಅನುದಾನ ನೀಡದಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದರು. ಕೆಲವೊಂದಷ್ಟು ಒತ್ತಾಯಗಳನ್ನ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ 2026-27ನೇ ಸಾಲಿನ ಬಜೆಟ್ ಮಂಡನೆ ಆಯಿತು. ಇದೇ ಒಂದು 15 ದಿನದ ಹಿಂದೆ ನಾವು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ವಿ. ಅದರಲ್ಲಿ ನಮ್ಮದು ಮೇನ್ ವಿಚಾರ ಆಗಿತ್ತು, ನಮ್ಮ ಸಮುದಾಯದವರಿಗೆ ಒಂದಿಷ್ಟು ಬಜೆಟ್ಗಳನ್ನ ತೆಗೆದಿಡಿ ಅಂತ. ಸೊ ಅದಕ್ಕೆ ಇವತ್ತು ಸಂಪೂರ್ಣ ಕರ್ನಾಟಕ ಸರ್ಕಾರ ಅದಕ್ಕೆ ನಿರ್ಲಕ್ಷ್ಯ ತೋರಿಸಿದೆ. ಸೊ ಇದ್ರ ಬಗ್ಗೆನೂ ನಾವು ಏನಪ್ಪಾ ಅಂತಂದ್ರೆ, ಈ ಮಾರ್ಚ್ 11ನೇ ತಾರೀಕೇನಿದೆ, ಸೊ ಆ ಒಂದು ದಿನ ನಾವು ಇದನ್ನ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸೊ ಅದ್ರಾಗಿ ಜಾಸ್ತಿ ಏನಪ್ಪಾ ಅಂತಂದ್ರೆ, ಈಗ ಆಲ್ರೆಡಿ ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತರ ಈಗ ಸರ್ವೆ ನಡೆದಿದೆ. ಇಂತಿಷ್ಟು ಸಂಖ್ಯೆ ಅಂತ ಗೊತ್ತಿದೆ. ಸೊ ಇಂತಿಷ್ಟು ಸಂಖ್ಯೆ ಅಂತ ಗೊತ್ತಿದ್ದು, ಆಡೋ ಮಕ್ಕಳಿಗೆ ಬಿಸ್ಕೆಟ್ ಕೊಟ್ಟ ಹಾಗೆ 15,000 ರೂಪಾಯಿ ಹೆಚ್ಚಿಗೆ ಮಾಡಿದೆ. 30,000 ರೂಪಾಯಿ ನಮಗೇನು ಪುನರ್ವಸತಿ ಯೋಜನೆಯಲ್ಲಿ ಕೊಡ್ತಾ ಇತ್ತು. ಆ 30,000 ರೂಪಾಯಿ ಜೊತೆನಲ್ಲಿ ಈಗ 15,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು 45,000 ಮಾಡಿದೆ. ಆ 45,000ದಲ್ಲಿ ಯಾರು ಎಷ್ಟೆಷ್ಟು ದೊಡ್ಡ ಬಿಸ್ನೆಸ್ ಮಾಡ್ಕೊಳಕ್ಕಾಗತ್ತೆ? ಸೊ ಈ ಹಿಂದೆನೂ ಅದು ಕೊಟ್ಟರು, ನಾವು ಕೊಟ್ಟಿದ್ದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಆದ್ರೆ ಅಷ್ಟು ಅಮೌಂಟ್ ಅಲ್ಲಿ ನಾವ್ ಏನ್ ದೊಡ್ಡ ಬಿಸ್ನೆಸ್ ಮಾಡಕ್ಕಾಗುತ್ತೆ? ಅದು ಬಿಸ್ನೆಸ್ ಮಾಡಿದ್ದೇವೆ ಅನ್ನೋದು ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಬೇರೆ ತೋರಿಸ್ಬೇಕು. ಆದ್ರೆ ನಾವು ಅದಕ್ಕೆ ಎಷ್ಟು ದುಡ್ಡನ್ನ ಮತ್ತೆ ಹಾಕ್ಬೇಕು? ಸೊ ಹಾಗಾಗಿ ತುಂಬಾ ನಿರ್ಲಕ್ಷ್ಯ ತೋರಿಸಿದೆ ಇವತ್ತಿನ ಈ ಬಜೆಟಿನ ಮಂಡನೆ ಈ ವರ್ಷದ್ದು. ಸೊ ಹಾಗಾಗಿ ಇದ್ರ ವಿರುದ್ಧವಾಗೂ ನಾವು ಧ್ವನಿ ಎತ್ತಾ ಇದ್ದೀವಿ. ಸೊ ಮಾರ್ಚ್ 11ನೇ ತಾರೀಕು ಹಲವಾರು ವಿಚಾರಗಳನ್ನ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದಷ್ಟು ಸ್ವಸಹಾಯ ಉಳಿತಾಯ ಸಾಲ ಗುಂಪುಗಳನ್ನು ರಚಿಸಲು ಮತ್ತು ಬಲಪಡಿಸಲು ಸಮುದಾಯ ಸರ್ಕಾರೇತರ ಸಂಸ್ಥೆಗಳಿಗೆ ಅನುದಾನ ನೀಡಬೇಕು. ಬಡ್ಡಿರಹಿತ ಸಾಲಗಳನ್ನು ಒದಗಿಸಬೇಕು. ಮೈತ್ರಿ ಪಿಂಚಣಿ ಇವಾಗ 1,200 ರೂಪಾಯಿ ಇದೆ, ಅದನ್ನು 2,000ಕ್ಕೆ ಹೆಚ್ಚಿಸಬೇಕು. ಲಿಂಗತ್ವ ಅಲ್ಪಸಂಖ್ಯಾತರಿಗೆ
ವೃದ್ಧಾಪ್ಯ ವೇತನ ಪಿಂಚಣಿಯನ್ನು 5,000ಕ್ಕೆ ನೀಡಬೇಕು. ಮತ್ತು 1% ಮೀಸಲಾತಿ ಕೇವಲ ಘೋಷಣೆಯಾಗಿ ಉಳಿದಿದೆ. ಕೊಡ್ತೀವಿ ಅಂತ ಹೇಳಿ ಅಲ್ಲಿ ಕೆಲವೊಂದು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಇಟ್ಟಿದ್ದಾರೆ ಹೆಸರಿಗಷ್ಟೇ. ಆದರೆ ಯಾವುದೇ ರೀತಿ ಅದು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಸಿಗ್ತಾ ಇಲ್ಲ ಅದು 1% ಮೀಸಲಾತಿ. ಅದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳೇನಿದೆ ಅದಕ್ಕೆ ತರಬೇತಿನ ಕೊಡಬೇಕು. ಮತ್ತು ಕೋಚಿಂಗ್ ಸೆಂಟರ್ಗಳನ್ನ ಅವರು ಸ್ಥಾಪನೆ ಮಾಡಬೇಕು. ಮತ್ತು ಆರೋಗ್ಯ ವಿಚಾರಕ್ಕೆ ಬಂದರೆ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಶಸ್ತ್ರಚಿಕಿತ್ಸೆನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜಾರಿಗೊಳಿಸಬೇಕು. ಮತ್ತು ಅದು ಯಾರು ಶಸ್ತ್ರಚಿಕಿತ್ಸೆಗೆ ಒಳಗಾಗಿರುವಂತಹ ಲಿಂಗತ್ವ ಅಲ್ಪಸಂಖ್ಯಾತರು ಇರ್ತಾರೋ ಅವರಿಗೆ ಕನಿಷ್ಠ ಅವರಿಗೆ ರೆಸ್ಟ್ ಮಾಡಿ ಅವರು ಅವ್ರಿಗೆ ಸ್ವಲ್ಪ ರಿಕವರಿ ಆಗೋ ತನಕ ಒಂದು 6 ತಿಂಗಳವರೆಗೂ 5,000 ನೆರವು ನೀಡಬೇಕು. ಪ್ರತಿ ತಿಂಗಳು 5,000 ಥರ ನೆರವು ಸಹಾಯ ಮಾಡಿದ್ರೆ ಅನುಕೂಲ ಆಗುತ್ತೆ. ಪ್ರತಿ ಜಿಲ್ಲೆಯಲ್ಲೂ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಕನಿಷ್ಠ ಒಂದು ವಿಶೇಷ ಆರೋಗ್ಯ ಕೇಂದ್ರವನ್ನು ತೆರೆಯಬೇಕು. ಇದು ನಮ್ಮ ಇಷ್ಟು ನಮ್ಮ ಸುದ್ದಿಗೋಷ್ಠಿಯಲ್ಲಿ ಫಾತಿಮಾ, ಪ್ರೀತಮ್, ಆದಿಲ್, ಮೋಹನ್ ಉಪಸ್ಥಿತರಿದ್ದರು.